ಒಂದು ಗ್ಲಾಸ್ ಟೀ ಮಾಡಿಕೊಡು, ತಲೆ ನೋವಾಗ್ತಾ ಉಂಟು. ಈಗ 1/4 ಗಂಟೆ ಆದದ್ದಷ್ಟೇ ಕೂತು, ಇನ್ನೊಂದು 1/4 ಗಂಟೆ ನಿಲ್ಲಿ. ನಾನು ಸೆಕೆ ಆಗ್ತದೆ ಅಂತ ಫ್ಯಾನ್ ಹಾಕಿಕೊಂಡು ಕೂತಿದ್ದೇನೆ. ಒಂದು 1/4 ಗಂಟೆ ನಿಂತುಕೊಳ್ಳಿ ಪ್ಲೀಸ್. ಹಾಂ ಸರಿ ಸರಿ. ಹಾಂ ಸರಿ, 1/4 ಗಂಟೆಗೆ ಮಾಡಿಕೊಡ್ತೇನೆ. ಏ ಇದೆಂತ? ಈಗ ಪುಷ್ಪಕನಿಗೆ ಗೊತ್ತಾಗ್ಲಿಲ್ವಾ ಅಂತ ವಿಷಯ? ಪುಷ್ಪಕ ಅಂತ ಹೇಳುವಾಗ ಪುಷ್ಪಕನ ಫೋನೇ ಬಂತು. ಬಹುಶಃ ಪುಷ್ಪಕನಿಗೆ ವಿಷಯ ಗೊತ್ತಾಗಿದೆ. ಹಲೋ ಇವ್ರೆ, ನೀವು ಯೂಟ್ಯೂಬಲ್ಲಿ ಒಂದು ಗುಜ್ಜೆ ಕಬಾಬ್ ಮಾಡಿ ಹಾಕಿದ್ದಲ್ಲ, ಒಮ್ಮೆ ರೆಸಿಪಿ ಹೇಳಿ ಮಾರೆ ಪ್ಲೀಸ್. ನಿಮ್ಮ ಗುಜ್ಜೆ ಕಬಾಬಿಗೆ ಇಷ್ಟು ಬೈ? ನಾನು ಹೇಳ್ತೇನೆ ಒಂದು ವಿಷಯ, ಅದು ಕಬಾಬಿಗಿಂತ ಒಳ್ಳೇದುಂಟು. ನಿಮಗೆ ಗೊತ್ತುಂಟ ಈಗ? ಓಯ್ ಎಂತ ಮಾರೆ ಅಂತ ವಿಷಯ? ಅಮ್ಮ ಆಚೆ ಚುಬ್ಬನ ಮಗಳು ಓಡಿ ಹೋಗಿದ್ದಾಳಂತೆ. ಈ ರಮ ರಮ, ಇದೆಂತ ವಸ್ತು? ಈಗೆಲ್ಲ ಮಗಳು ನೀನು ಹೀಗೆ ಹೇಳಿ ಪುಷ್ಪಕ, ಅದು ಮಗ ಇಲ್ಲೇ ಇದ್ದಾಳೆ ಹಾಗೆ. ಇದ್ಯಾವಾಗ ಅದೇ ಕತೆ? ಯಾರು ಓಡಿ ಹೋದ್ದು ಮಾರೆ? ಸಣ್ಣವಳು ಓಡಿ ಹೋದದ್ದೀಗ, ತೊಟ್ಟವಳಲ್ಲ. ಇದ್ಯಾವ ಪೋಪಿ ಕಾಲ ಮಾರೆ? ಇದೆಂತ ಕತೆ? ಹೌದು ಅಂತ, ಎಂತ ಪೋಪಿ ಕಾಲವ ದೇವರಿಗೆ ಗೊತ್ತು. ಇವಳಿಗೆ ಎಂತ ಅಷ್ಟು ಅರ್ಜೆಂಟು? ಹುಡುಗರಿಗೆ ಎಂತ? ಅದು ಮಗಳು ಇಲ್ಲೇ ಇದ್ದಾಳೆ ಹಾಗೆ. ನಾನು ಫ್ಯಾನ್ ಹಾಕಿಕೊಂಡು ಕೂತದ್ದು, ಸೆಕೆ ಆಗ್ತದೆ ಅಂತೇಳಿ. ಅವಳು ಸಹ ನನ್ನ ಹಿಂದೆ ಬಂದಿದ್ದಾಳೆ. ಇನ್ನು ಎಲ್ಲಿಗೆ ಓಡಿ ಹೋಗಿದ್ದಾಳ ದೇವರಿಗೆ ಗೊತ್ತು ಮಾರೆ. ಹೌದು ಅಂತ. ಇದು ನಾವು ಅವತ್ತೇ ಮಾತಾಡಿಕೊಂಡದಲ್ಲ, ಈ ಚುಬ್ಬನಿಗೆ ತೊಟ್ಟ ಮಗಳಿಗೆ ಬೇಗ ಮದುವೆ ಮಾಡಿದ್ರೆ ಒಳ್ಳೇದಿತ್ತು, ಮತ್ತೆ 2 ಸಹ ಕೊಡ್ಬೋದಿತ್ತು. ಇವಳಿಗೆ ನೋಡುವಾಗಲೇ ಅರ್ಜೆಂಟ್ ಇದ್ದಾಗೆ ಕಾಣ್ತಿರ್ಲಿಲ್ವಾ ನಿಮಗೆ? ಅಯ್ಯೋ ಹೌದಪ್ಪ, ನಾವು ನೋಡ್ಲಿಲ್ವಾ? ಮೇಲೆ ಮೇಲೆ ಬೀಳ್ತಿದ್ಲು, ಕೈ ನೋಡ್ತಿರ್ಲಿಲ್ವಾ ನಾವು? ಹೌದಪ್ಪ. ದೇವ್ರೆ, ಇನ್ನೆಂತ ಅವಸ್ಥೆಯೋ. ಎಂತ ಮಾಡೋದು? ಇನ್ನು ಊರಲ್ಲಿ ಮುಖ ಎತ್ತಿಕೊಂಡು ಹೋಗ್ಲಿಕ್ಕೆ ಆಗ್ತದ ಇವಳ ಅವಸ್ಥೆಯಿಂದ? ಅಲ್ಲದೆ ಪಾಪದವರು ಒಂದು ತಲೆ ಬುಡ ಬೇಡವಾ? ಎಂತ ಕಥೆಯ ಚುಬ್ಬನದ್ದಿನ್. ಮತ್ತೆ ಇವರು ಪಾಪದವರೆಲ್ಲ ಯಾರನ್ನ ನೋಡಿ ಚಂದ ಕಂಡಿರ್ಬೋದು ಇವಳಿಗೆ, ಹಾಗೆ ಹೋದದ್ದ ಏನೇ ಇವಳು? ದುಡ್ಡು ಕೂಡ ಕಡಿಮೆ ಅಲ್ಲ, ಯಾರಾದ್ರೂ ಇನ್ನು ಯಾಮಾರಿಸಿ ಓಡಿಸಿಕೊಂಡು ಹೋದ್ರ ಅಂತ ನಂಗೆ ಕೂಡ ಡೌಟು. ಅಲ್ಲ, ಹೋದದ್ದು ಹೋಗಿದ್ದಾಳೆ, ಇನ್ನು ಚಾಟಿಯವನೊಟ್ಟಿಗೆ ಹೋಗಿದ್ದಾನ ಇಲ್ವ ಯಾರಿಗೆ ಗೊತ್ತುಂಟು ಮಾರೆ? ಯಾರಿಗೆ ಗೊತ್ತು? ನಮ್ಮವನ ಅಲ್ಲ ಈಗ ಬೇರೆ ಜಾತಿಯವನಂತ ಯಾರಿಗೆ ಗೊತ್ತು? ಎಂತ ಮಾಡುದ? ಮಕ್ಕಳು ಸರಿ ಇಲ್ಲವಾ, ಕಾಲ ಸರಿ ಇಲ್ವಾ, ಒಂದು ಗೊತ್ತಾಗುದಿಲ್ಲ, ಭಯವೇ ಆಗ್ತದೆ. ಅದೇ ಮರಿ, ಈಗಿನ ಕಾಲದ ಸುದ್ದಿ ಕೇಳುವಾಗ ಎದೆ ಬಟ 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 ಅಂತ ಬಡ್ಕೊಳ್ತದೆ. ನಮ್ಮ ಮಕ್ಕಳು ಸಹ ಇದ್ದಾರೆ ಮರಿ, ನಾವು ಮಾತಾಡಿಕೊಳ್ಳಿಕ್ಕೂ ಹೆದರಿಕೆ ಆಗ್ತದೆ. ಹೀಗೊಂದು ಆಗ್ತದೆ ಅಂತ ಗೊತ್ತಿರ್ಲಿಲ್ಲ ಮಾರೆ. ನೀವು ವಾಟ್ಸಪ್ ನೋಡ್ಲಿಲ್ವ ಹಾಗಾದ್ರೆ? ಇಲ್ಲ ಅಂತ, ಮಕ್ಕಳಿಗೆ ಗುಜ್ಜೆ ಕಬಾಬ್ ಹಾಕ್ಬೇಕು ಅಂತ ಭಯಂಕರ ಇತ್ತು, ಹಾಗೆ ನೋಡ್ಲೇ ಇಲ್ಲ ನಾನು. ಗುಜ್ಜೆ ಕಬಾಬ್ ಮಾಡ್ಲಿಕ್ಕೆ ಹೊರಟದಾಗಿರ್ಬೇಕಲ್ಲ. ಅಲ್ಲ, ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದ್ದೆಲ್ಲ ನಾನು. ಹೌದು, ನಿಮ್ಮಲ್ಲೇ ಕೇಳುವ. ನನ್ನ ಬಾಯಿಂದಲೇ ಕೇಳುವಂತ ಆಯ್ತಾ? ಖುಷಿ ಆಯ್ತು ಖುಷಿ ಆಯ್ತು. ಅಲ್ಲ, ನಂಗೊಂದು ಹೀಗೆ ಆಗ್ಬೋದು ಅಂತ ಅಂದಾಜೆ ಇರ್ಲಿಲ್ಲ ಆಯ್ತಾ. ದೇವ್ರೇ, ರಾಮ ರಾಮ. ನೋಡ್ತಾ ಇದ್ದೀರಾ ವಾಟ್ಸಪ್? ಹೌದು, ನಾನು ವಾಟ್ಸಪ್ ನೋಡ್ತಾ ಇದ್ದೇನೆ. ದೊಡ್ಡ ಮೆಸೇಜ್ ಇಂತೆಲ್ಲ ಉಂಟು. ನೋಡುವಾಗ್ಲೇ ಈಗ ಚುಬ್ಬ ಎಂತ ಮಾಡ್ತಾನಂತೆ? ಎಂತ ಮಾಡ್ತಾನ ಯಾರಿಗೆ ಗೊತ್ತುಂಟು? ಪೊಲೀಸ್ ಕಂಪ್ಲೇಂಟ್ ಅಲ್ಲ, ಅವನಿಂದ ಆಗ್ಲಿಕ್ಕಿಲ್ಲ. ಇಲ್ಲಪ್ಪ, ಅಷ್ಟು ಹಣ ಬೇಕೇ, ಶಕ್ತಿ ಬೇಕೇ, ಎಂತ ಮಾಡ್ತಾರ ದೇವ್ರಿಗೆ ಗೊತ್ತುಂಟು. ಕೂಗಿಕೊಂಡಿರ್ಬೋದಾ ಅಂತ ಫೋನ್ ಬರ್ತಾ ಉಂಟಾಯ್ತಾ ನನಗೆ. ನಿಲ್ಲಿ, ಫೋನ್ ಬರ್ತಾ ಉಂಟಾ ನಿಮಗೆ? ಹಾಗಾದ್ರೆ ಎಂತ ಉಪಕಾರಕ್ಕಾಗಿರ್ಬೋದು. ನೀವು ವಿಷಯ ಗೊತ್ತಾಗಿದೆ ಅಂತ ಹೇಳ್ಬೇಡಿ. ಇಲ್ಲಪ್ಪ ಇಲ್ಲ. ವಿಷಯ ಗೊತ್ತಾಗಿದೆ ಅಂತ ಹೇಳ್ಬೇಡಿ ನೀವು. ಹೌದು, ಮತ್ತೆ ನಾನು ಹೇಳಿದ್ದು ಅಂತ ಬಂದರೆ ಕಷ್ಟ ಆದಿತ್ತು. ನಮ್ಮನ ಒಳಗೆ ಇರಲಿ, ಗೊತ್ತಿಲ್ಲದ ಹಾಗೆ ಮಾಡಿ ನೀವು ವಿಷಯ, ಆಯ್ತಾ? ಸರಿ ಸರಿ, ಎಂತ ಉಪಕಾರಕ್ಕಾಗಿರ್ಬೋದು. ನೀವು ಫೋನ್ ಇಡಿ. ನೋಡ, ಕಾರ್ ಏನಾದರೂ ಬೇಕಾಗಿರ್ಬೋದು ಅವ್ರಿಗೆ ಹೋಗ್ಲಿಕ್ಕೆ. ಫೋನ್ ಮಾಡಿ ಎಂತಾಯ್ತು ಅಂತ ಹೇಳೋದೊಂದು ಮರಿಬೇಡಿ ಆಯ್ತಾ? ಆಯ್ತು, ಕಾಯ್ತಾ ಇರ್ತೇನೆ ನಾನು. ಮಾಡ್ತೇನೆ, ಈಗ ಇಡ್ತೇನೆ. ಆಯ್ತು, ಇಡ್ತೇನೆ. ಎಂಥ ಅವಸ್ಥೆ ಈಗಿನ ಮಕ್ಕಳದ್ದು ದೇವರೇ.